ವಾಶ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ಮಾಸ ಭವಿಷ್ಯ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಶುಭಫಲಗಳು ಮತ್ತು ಕೆಲವೊಂದಷ್ಟು ತೊಂದರೆಗಳು ಕೂಡ ಬರುತ್ತೆ. ಕಾರಣ ಈಗ ಶನೇಶ್ವರನು ಏನಾಗಿದ್ದಾನೆ, ಅವನು ವಕ್ರಾಗಿ ಹಿಂದೆ ಬಂದಿದ್ದಾನೆ, ಅಷ್ಟಮ ಸ್ಥಾನಕ್ಕೆ ಬಂದಿದ್ದಾನೆ. ಹಾಗಾಗಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ತೊಂದರೆ ಆಗತ್ತೆ, ಸ್ವಲ್ಪ ಮಟ್ಟಿಗೆ ಅಡಚಣೆ ಆಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಗಂಡಸರಾದರೆ ಕಿಡ್ನಿ ಸ್ಟೋನ್ ಆಗೋದು, ಲಿವರ್ಲಿ ಜಾಮ್ ಆಗೋದು, ಅದಾದಮೇಲೆ ಯೂರಿನ್ ಇನ್ಫೆಕ್ಷನ್ ಆಗೋದು, ಹೊಟ್ಟೆ ನೋವು ಬರೋದು, ಗ್ಯಾಸ್ಟ್ರಿಕ್ ಆಗೋದು, ಅಜೀರ್ಣ ಆಗೋದು, ಈ ರೀತಿಯ ತೊಂದರೆಗಳು ಬರುತ್ತೆ. ಲೇಡೀಸ್ ಆದರೆ ಗರ್ಭಕೋಶದ ತೊಂದರೆ ಬರ್ಬೋದು, ಸಂತಾನದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು, ಆ ರೀತಿ ತೊಂದರೆಗಳು ಕೂಡ ಆಗ್ಬೋದು. ಹಾಗಾಗಿ ಜೆಂಟ್ಸಾಗಲಿ ಲೇಡೀಸ್ ಆಗಲಿ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಕಾಣಿಸಿಕೊಡ್ತು ಅಂದರೆ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆಯನ್ನು ಪಡೆದುಕೋಬೇಕು. ಯಾವುದನ್ನು ಕೂಡ ಕೇರ್ಲೆಸ್ ಮಾಡಬಾರ್ದು. ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಮತ್ತು ಥೈರಾಯ್ಡ್ ಬರುವಂಥದ್ದಿದೆ, ಥೈರಾಯ್ಡ್ ಬರೋದು, ENT ಪ್ರಾಬ್ಲಮ್, ಮೂಗು ಹಿಡ್ಕೊಳ್ಳೋದು, ಕಿವಿಯಲ್ಲಿ ನೋವು ಬರೋದು, ಈ ರೀತಿ ತೊಂದರೆ ಇದೆ. ಯಾಕೆ ಅಂತಂದರೆ ತಮ್ಮ ಒಂದು ರಾಶಿ ಶೀತಕ್ಕೆ ಸಂಬಂಧಪಟ್ಟಂಥ ರಾಶಿ, ಅಲ್ಲಿ ತುಂಬ ಕೋಲ್ಡ್ ಆಗುವಂಥದ್ದು, ಹಾಗೆ ತಮಗೆ ಕೋಲ್ಡ್ ಇನ್ಫೆಕ್ಷನ್ ಆಗೋದು, ಅದಾದಮೇಲೆ ಕೋಲ್ಡ್ ಅಲರ್ಜಿ ಆಗೋದು, ರನ್ನಿಂಗ್ ನೋಸ್ ಬರೋದು, ಆ ನಂತರದಲ್ಲಿ ನಿಮಗೆ ENT ಸಮಸ್ಯೆ ಅಂದರೆ ಕಿವಿ ನೋವು ಬರೋದು, ಗಂಟ್ಲಲ್ಲಿ ಸ್ವಲ್ಪ ಕಫ ಹಿಡ್ಕೊಳ್ಳೋದು, ಉಸಿರಾಟದ ತೊಂದರೆ, ಅಸ್ತಮಾ ಬರೋದು, ಈ ಥರದ್ದೆಲ್ಲ ಚಾನ್ಸಸ್ ಇರುತ್ತೆ. ಬಂದವರಿಗೆ ಹೆಚ್ಚಾಗುವಂಥ ಸಂದರ್ಭ ಇರುತ್ತೆ. ಎಲ್ಲೂ ಕೂಡ ಕೇರ್ಲೆಸ್ ಮಾಡದೆ ವೈದ್ಯರನ್ನು ತಾವು ಹೋಗಿ ಕನ್ಸಲ್ಟ್ ಮಾಡಿ ಅವರ ಹತ್ರ ವೈದ್ಯರಿಂದ ಅವ್ರು ಏನು ಹೇಳ್ತಾರೋ ಅದನ್ನು ಔಷಧೋಪಚಾರವನ್ನು ಮಾಡಿದಾಗ ನಿಮಗೆ ತಾತ್ಕಾಲಿಕವಾಗಿ ನಿಮಗೆ ಅದು ಇರೋದು ರಿಲೀಫ್ ಆಗುತ್ತೆ. ಎಂಥ ತೊಂದರೆ ಆಗಲ್ಲ, ನಿಮಗೆ ದೊಡ್ಡ ಯಾವ ಪ್ರಾಬ್ಲಮ್ ಇರಲ್ಲ. ಆದರೆ ಅನವಶ್ಯಕ ತೊಂದರೆ ಅನುಭವಿಸೋದು ಬೇಡ. ತಕ್ಷಣ ಹೋದರೆ ತಕ್ಷಣ ಕಡಿಮೆ ಆಗುತ್ತೆ, ಲೇಟ್ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಗುರು ವೇದದಲ್ಲಿ ಇರೋದ್ರಿಂದ ದುಡ್ಡು ಕಾಸುಗಳು ತುಂಬ ಖರ್ಚಾಗುತ್ತೆ, ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಅಂತ ಚಿಂತನೆ ಇದೆ. ಆದರೂ ಕೂಡ ನಿಮಗೆ ಈಗ ಒಂದು ಈ ತಿಂಗಳಿಂದ ಈ ಮಾಸದಿಂದ ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಗುತ್ತೆ. ನಿಮಗೆ ಮಾನಸಿಕ ನೆಮ್ಮದಿ ಸಿಗುತ್ತೆ. ಏನೋ ಜೀವನದಲ್ಲಿ ನಾವು ಸಾಧನೆ ಮಾಡ್ತೀವಿ ಎನ್ನುವಂಥ ಒಂದು ಧೈರ್ಯ ನಿಮಗೆ ಬರುತ್ತೆ. ಯಾಕೆ ಅಂದರೆ ಗುರು 12ರಲ್ಲಿದ್ದರೂ ಕೂಡ ಗುರುದೃಷ್ಟಿ ಒಳ್ಳೆಯದು. ಚತುರ್ಥ ಸ್ಥಾನವನ್ನು ನೋಡೋದ್ರಿಂದ ನಿಮಗೆ ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ಫ್ಲಾಟ್ ತೆಗೆದುಕೊಳ್ಳುವಂಥ ಯೋಗ, ವಾಹನ ತೆಗೆದುಕೊಳ್ಳುವಂಥ ಯೋಗಗಳು ಬರುತ್ತೆ. ವೇದದಲ್ಲಿರ್ತಕ್ಕಂಥ ಗುರು ದುಡ್ಡು ಖರ್ಚು ಮಾಡಿಸ್ತಾನೆ, ಅದರ ಗುರು ದೃಷ್ಟಿ ಒಳ್ಳೆಯದು, ಚತುರ್ಥ ಸ್ಥಾನವನ್ನು ನೋಡ್ತಾನೆ, ಸುಖ ಸ್ಥಾನವನ್ನು ನೋಡೋದ್ರಿಂದ ದುಡ್ಡು ನಿಮ್ಮ ಒಳ್ಳೆಯದಕ್ಕೋಸ್ಕರ, ನಿಮ್ಮ ಸುಖ ಸ್ಥಾನ ನೋಡೋದ್ರಿಂದ ವಾಹನಕ್ಕೋ ಮನೆಗೋ ಯಾವುದಕ್ಕೋ ಖರ್ಚು ಮಾಡುವಂತಹ ಯೋಗ ಕೂಡ ನಿಮಗಿರುತ್ತೆ. ಆ ನಂತರದಲ್ಲಿ ನಿಮಗೆ ಅಷ್ಟಮ ಸ್ಥಾನಕ್ಕೆ ಶನಿ ಇರೋದು ಕಷ್ಟಪಡಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಸದಿಸ ಆಗಲ್ಲ. ಒಂದು ಸಲ ಹೋದರೆ ಆಗುವಂಥ ಕೆಲಸವನ್ನು 3 ಸಲ ಹೋಗ್ಬೇಕಾಗತ್ತೆ. ಅದಕ್ಕೇನು ಮಾಡಲಿಕ್ಕಾಗಲ್ಲ, ನಮ್ಮ ಪ್ರಾರಬ್ಧ ಕರ್ಮ ಅಂದ್ಕೊಂಡು ತಾಳ್ಮೆಯಿಂದ ಹೋಗಬೇಕಾಗತ್ತೆ. ಹಾಗೆ ನೀವು ಚಿಂತನೆಯನ್ನು ಮಾಡ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಟೈಮ್ ಹೇಗಿದೆ ಹಾಗೆ ನಾವು ನಡ್ಕೋಬೇಕು. ಪುರುಷ ಪ್ರಯತ್ನ ನಾವು ಮಾಡಬೇಕು. ಜೀವನದಲ್ಲಿ ಎಲ್ಲವನ್ನೂ ನಾವು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಯತ್ನ ಭಾಳ ಮುಖ್ಯ. ಯಾವುದಾಗತ್ತೆ ಯಾವುದಾಗಲ್ಲ ಅಂತ ನಾವು ಮುಂಚೆ ಗೊತ್ತಾಗಲ್ಲ. ಕೆಲವು ಗೊತ್ತಾಗತ್ತೆ, ಕೆಲವು ಗೊತ್ತಾಗೋದಿಲ್ಲ. ಗೊತ್ತಾಗದೇ ಇದ್ದಾಗ ಪ್ರಯತ್ನ ಮಾಡಬೇಕು, ತಿಳ್ಕೋಬೇಕು. ಬುದ್ಧಿ ಕರ್ಮಾನುಸಾರ, ನಮ್ಮ ಕರ್ಮಾನುಸಾರವಾಗಿ ಭಗವಂತ ಬುದ್ಧಿಯನ್ನು ಕೊಡ್ತಾನೆ. ಬುದ್ಧಿ ನಮಗೆ ಭಗವಂತ ಕೊಟ್ಟಿದ್ದಾನೆ, ಯೋಚನೆ ಮಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದಲ್ಲದೆ ಭಗವಂತ ನಮಗೆ ಎಲ್ಲ ರೀತಿಯ ಒಂದು ಸೌಕರ್ಯವನ್ನು, ಅನುಕೂಲವನ್ನು ಭಗವಂತ ಒದಗಿಸ್ಕೊಟ್ಟಿದ್ದಾನೆ, ಮಾರ್ಗವನ್ನು ಕೂಡ ಕೊಟ್ಟಿದ್ದಾನೆ. ಪ್ರಯತ್ನ ಮಾಡಬೇಕು. ಕೆಲವು ಫಲಿಸುತ್ತೆ, ಕೆಲವು ಫಲಿಸಲ್ಲ. ಪ್ರಯತ್ನ ನಾವು ಮಾಡಬೇಕಾಗತ್ತೆ ಅನ್ನುವಂಥ ಚಿಂತನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಎಲ್ಲ ನಿಮಗೆ 85% ಅನುಕೂಲ ಆಗುತ್ತೆ. ನಿಮಗೆ ಆರ್ಥಿಕ ಸಂಕಷ್ಟ ಇದೆ. ಏಕೆಂದರೆ ಧನಸ್ಥಾನದಲ್ಲಿ ಕೇತು ಇದ್ದಾನೆ. ಅವ್ನು ತುಂಬ ದುಡ್ಡು ಎಷ್ಟಿದ್ರು ಸಾಕಾಗಲ್ಲ ಅಂತ ಹೇಳ್ತಾನೆ. ಎಷ್ಟು ದುಡ್ಡಿದ್ರೂ ಖರ್ಚಾಗ್ತದೆ, ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಮತ್ತು ಅನವಶ್ಯಕ ಖರ್ಚುಗಳಾಗುತ್ತೆ. ಸಾಲ ಕೊಟ್ಟದ್ದು ಬರೋದಿಲ್ಲ, ತೊಗೊಂಡ್ರೆ ಕೊಡೋಕ್ಕಾಗಲ್ಲ, ಈ ಥರ ತೊಂದರೆಗಳೆಲ್ಲ ಇದೆ. ಭಾಳ ಜಾಗ್ರತೆ ವಹಿಸಬೇಕು. ಸೂರಿಟಿ ಹಾಕೋಕ್ಕೆ ಯಾರಿಗೂ ಹೋಗಬೇಡಿ. ಬ್ಲ್ಯಾಂಕ್ ಚೆಕ್ ಕೊಡೋದು, ಸೂರಿಟಿ ಹಾಕೋದು, ಅನವಶ್ಯಕ ಬೇಡದೇ ಸಂಬಂಧಪಡದೇ ಇರತಕ್ಕಂಥ ವ್ಯವಹಾರದಲ್ಲಿ ನೀವು ಹೋಗೋದು, ಅಥವಾ ಬೇರೆಯವ್ರ ವಿಚಾರದಲ್ಲಿ ನೀವು ಹೋಗಿ ಗ್ಯಾರಂಟಿ ಕೊಡೋದು, ಅವರ ಸಮಸ್ಯೆಯನ್ನು ನೀವು ಬಗೆಹರಿಸಕ್ಕೆ ಹೋಗಿ ನಿಮಗೆ ಸಮಸ್ಯೆಗಳು ಹೆಚ್ಚಾಗ್ತದೆ. ಅದಕ್ಕೆಲ್ಲ ಭಾಳ ತಾಳ್ಮೆಯಿಂದ ಇರೋದು ಭಾಳ ಮುಖ್ಯ. ಯಾಕೆ ಅಂದರೆ ನಿಮಗೆ ಕೇತುವಿನ ಎಫೆಕ್ಟ್ ಇರುತ್ತೆ. ಅನವಶ್ಯಕ ವಿವಾದಗಳು, ವ್ಯಾಜ್ಯಗಳು ಅವಕ್ಕೆಲ್ಲ ಕೈ ಹಾಕೋಕ್ಕೆ ಹೋಗಬೇಡಿ. ಭಾಳ ತಾಳ್ಮೆಯಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡೋಗಿ ನಿಮಗೆ ಎಂಥ ಸಮಸ್ಯೆಗಳು ಬರೋದಿಲ್ಲ. ಆದರೆ ಜಾಗ್ರತೆ ವಹಿಸೋದು ಭಾಳ ಮುಖ್ಯ. ಅದನ್ನು ಭಗವಂತ ಕೊಟ್ಟಿದ್ದಾನೆ. ಅದು ಒಳ್ಳೆಯದು ಕೆಟ್ಟದ್ದು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದನ್ನು ಬಳಸ್ಕೊಳ್ಳುವಂಥದ್ದು ಭಾಳ ಮುಖ್ಯ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಮಕ್ಕಳು ಓದ್ತಾರೆ, ವಿದ್ಯಾಸ್ಥಾನ ಚೆನ್ನಾಗಿದೆ, ಬುದ್ಧಿಸ್ಥಾನ ಚೆನ್ನಾಗಿದೆ, ನಿಮ್ಮ ಯೋಚನೆಗಳು ತುಂಬ ಚೆನ್ನಾಗಿದೆ. ಎಲ್ಲವನ್ನೂ ಕೂಡ ನೀವು ಪಾಸಿಟಿವ್ ಆಗಿ ತೊಗೊಂಡು ಚಿಂತನೆ ಮಾಡ್ತೀರಾ, ಅದು ಕೂಡ ತುಂಬ ಒಳ್ಳೆಯದು. ಎಷ್ಟು ನಾವು ಪಾಸಿಟಿವ್ ಆಗಿ ಚಿಂತನೆ ಮಾಡ್ತೀವೋ ಅಷ್ಟು ನಮ್ಮ ದೇಹಕ್ಕೆ ಹಿತ, ಮನಸ್ಸಿಗೆ ಹಿತ, ಜೀವನಕ್ಕೆ ಹಿತ ಅಂತ ನಾವು ಯೋಚನೆ ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥ ಅವರಾಗಿದ್ದೀರಿ. ಆರೋಗ್ಯದ ವಿಚಾರ ಬಂದಾಗ ನಿಮಗೆ ಹೇಳಿದ್ದೀನಿ. ಇನ್ನು ಮಕ್ಕಳ ವಿಚಾರದಲ್ಲಿ ಹೇಳಿದ್ದೀನಿ. ಅವೆಲ್ಲ ಸ್ವಲ್ಪ ನಾವು ಗಮನಿಸಬೇಕು. ಇನ್ನು ಅದಾದಮೇಲೆ ನಿಮಗೆ ಕೋರ್ಟು ಕಚೇರಿ ವಿಚಾರಗಳಿದ್ರು ಇರ್ಬೋದು, ಆಸ್ತಿ ಸಂಬಂಧಪಟ್ಟಂತೆ ಇದ್ದರೆ ಅದನ್ನು ಕೂತ್ಕೊಂಡು ಮಾತಾಡಿ, ಇಲ್ಲ ಸ್ವಲ್ಪ ಟೈಮೇ ತೊಗೊಂಡು ನೀವು ಮುಂದೆ ಹಾಕಿ, ಒಳ್ಳೆಯ ಸಮಯ ಬಂದಾಗ ಅದನ್ನು ನಿಮಗೆ ಸರಿ ಇದೆ ಸಮಯ, ಒಳ್ಳೆಯ ಸಮಯ ಇದು, ಒಳ್ಳೆಯ ನಮಗೆ ಮಾತಾಡುವಂಥ ಕಾಲ ಅವಕಾಶ, ವ್ಯವಹಾರ ಮುಗಿಸುವಂಥ ಯೋಗ ಬಂದಿದೆ ಅಂದರೆ ಅದನ್ನು ಮಾಡ್ಕೊಳ್ಳಿ. ಪಿತ್ರಾಯಿತ ಆಸ್ತಿ ಇದ್ದರೆ. ಇಲ್ಲ ಅಂದರೆ ಆ ಸಮಸ್ಯೆ ನಿಮಗೆ ಇರೋದಿಲ್ಲ.
ಇನ್ನು ಉದ್ಯೋಗದಲ್ಲಿ ಚಿಂತನೆ ಮಾಡಿದ್ರೆ ಉದ್ಯೋಗ ನಿಮಗೆ ಸ್ವಲ್ಪ ಚೆನ್ನಾಗಿದೆ, ಆದರೂ ಕೂಡ ನಿಮಗೆ ಅದು ಸಮಾಧಾನ ಇಲ್ಲ. ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅನಿಸ್ತಾ ಇದೆ. ಒಂದು ವೇಳೆ ಚೇಂಜ್ ಮಾಡಿದ್ದೀರಿ, ಆಲ್ರೆಡಿ ಕೆಲವು ಜನ ಚೇಂಜ್ ಮಾಡಿದ್ದೀರಿ, ಇನ್ನು ಕೆಲವು ಜನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರಿ. ಬೇಕಾದರೆ ಈಗ ಚೇಂಜ್ ಮಾಡಿದ್ರೂ ಕೂಡ ನಿಮ್ಗೆ ಒಳ್ಳೆ ಕೆಲಸ ಸಿಗ್ಬೋದು. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಲಾಭ ನಷ್ಟ ನೋಡೋಕೆ ಹೋದರೆ ಲಾಭ ನಷ್ಟಕ್ಕೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಖರ್ಚುಗಳು ಜಾಸ್ತಿ, ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಸಮಸ್ಯೆಗಳ ಮೇಲೆ ಸಮಸ್ಯೆ, ಏನು ಮಾಡೋಕೆ ಹೋದ್ರೂ ಕೈಗೊತ್ತಾ ಇಲ್ಲ. ಇವೆಲ್ಲ ಚಿಂತನೆಗಳು ನಿಮಗಿದೆ. ಜಾತಕ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ, ನಿಮಗದು ಸಮಾಧಾನ ಆಗ್ತಾ ಇಲ್ಲ. ಕಾರಣ ನಿಮ್ಮ ಜಾತಕದಲ್ಲಿ ದೋಷ ಇದ್ರೆ ಹಂಗಾಗ್ತದೆ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಎಲ್ಲರೂ ಸಾಮಾನ್ಯ ಮಧ್ಯಮ ಫಲ ಅಂತ ನಾವು ಹೇಳ್ತೀವಿ. ಕರ್ಕಾಟಕ ರಾಶಿಯವರಿಗೆ ತುಂಬ ತೊಂದರೆ ಇರಲ್ಲ. ಸಣ್ಣ ಪುಟ್ಟ ಆರೋಗ್ಯದ ತೊಂದರೆ, ಆರ್ಥಿಕ ಸಂಕಷ್ಟ ಬಿಟ್ಟರೆ ಬೇರೆ ಸಮಸ್ಯೆಗಳಂಥದ್ದೇನು ಕಾಣಿಸೋದಿಲ್ಲ. ಮಕ್ಕಳು ವಿದ್ಯಾಭ್ಯಾಸ, ಬೇರೆ ಕುಟುಂಬ, ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ರಗಳೆಗಳಿದೆ, ಎಲ್ಲ ಬಿದ್ದು ಮಾಡ್ಕೊಳ್ಳೋದು, ಹಂಗದ್ದು ಆ ಥರದ್ದು ಏನಾದರೂ ಇರ್ತದೆ. ಅಂಥ ದೊಡ್ಡ ತೊಂದರೆಗಳು ಇರಲ್ಲ. ವಾಹನ ಚಲಾಯಿಸುವ ಭಾಳ ಜಾಗ್ರತೆ ವಹಿಸಬೇಕು. ಮಕ್ಕಳಿಗೆ ಸ್ಕೂಲು, ಅವಾಗ ಸ್ಕೂಟ್ರು, ಮತ್ತು ಅವರಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ಕೂಟ್ರು, ಸೈಕಲ್ಲು, ಬೈಕು ಕೊಡುವಾಗ ಹುಷಾರಾಗಿರಬೇಕು. ಅದರಿಂದ ತೊಂದರೆ ಆಗ್ತದೆ. ಅದನ್ನು ಕೊಡುವಾಗ ಯೋಚನೆ ಮಾಡಬೇಕು. ಈಗ ಕೊಡಬೇಕಾ ಬೇಡವಾ, ತಗೊಳಕ್ಕೆ ಅರ್ಹತೆ ಇದೆಯಾ ಅವರಿಗೆ ಅಂತ ನೋಡ್ಕೊಳ್ಳಿ. ಇನ್ನೆಲ್ಲ ಸಮಸ್ಯೆ ಚೆನ್ನಾಗಿದೆ. ಒಂದು ವೇಳೆ ನಿಮಗೆ ತೊಂದರೆ ಇದೆ, ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಅದಿಲ್ಲ ಅಂತಂದು ನಿಮ್ಮ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಚಿಕ್ಕದಾಗಿ ಪರಿಹಾರ ಮಾಡ್ಕೊಳ್ಳಿ. ಹತ್ತಿರಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿನ ಕುಂಕುಮಾರ್ಚನೆ ಮಾಡಿ. ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.